ಫಸ್ಟ್ ಪಿಕ್ಚರ್ ಮಾಡ್ತಾ ಇದ್ದಾನೆ. ಚೆನ್ನಾಗಿ ಮಾಡಿದ್ದಾನೆ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಗೂ ಇಷ್ಟ ಆಗಲಿ ಅಂತ ನಾನು ಅನ್ಕೊಳ್ತೀನಿ. ಅವನಿಗೆಲ್ಲ ವಿಶ್ ಮಾಡಿ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ. ಫಸ್ಟ್ ಅವನು ಆಕಸ್ಮಿಕ ಪಿಕ್ಚರ್ ಅಲ್ಲಿ 4 ಹೆಜ್ಜೆ ಹಾಕಿದ್ದ. ಹುಟ್ಟಿದರೆ ಕನ್ನಡ ನಾಡಿನ ಹುಟ್ಟಬೇಕು ತಪ್ಪಲಿ ಸಾಂಗ್. ಅವನಿಗೆ ಈ ತರ ಆಸೆ ಇತ್ತು ಅಂತ ನಂಗೆ ಗೊತ್ತಾಗ್ಲಿಲ್ಲ. ಅವ್ನು ಹೇಳ್ದ ಈ ತರ ನಾನು ಒಂದು ಆಕ್ಟ್ ಮಾಡ್ತೀನಿ ಅನ್ನೋದು ನನ್ಗೆ ಆಶ್ಚರ್ಯ ಆಯ್ತು. ಸರಿ ಒಳ್ಳೇದಾಗ್ಲಪ್ಪ ಅಂತ ಆಶೀರ್ವಾದ. ಎಲ್ಲಾ ವಿಷಯಗಳನ್ನು ನನ್ನ ಮಗ ಮತ್ತೆ ನಮ್ಮ ಅಣ್ಣವರು ಲಕ್ಷ್ಮಿ ಮಾತಾಡಿದ್ದಾರೆ. ಎಲ್ಲಾ ವಿಷಯಗಳನ್ನು ಆಲ್ರೆಡಿ ತಿಳಿಸ್ಬಿಟ್ಟಿದ್ದಾರೆ. ನಾನೇ ಅದನ್ನು ತಿಳಿಸ್ಬೇಕು ಅನ್ನೋದೇನಿಲ್ಲ, ನಮಗೆಲ್ಲ ಗೊತ್ತೇ ಇದೆ. ಅವನ ಮೊದಲ ಬಾರಿಗೆ ಈ ಚಿತ್ರದ ನಾಯಕನಾಗಿ ನಟಿಸಿದ್ದಾನೆ. ಅವನಿಗೆ ತಮ್ಮ ಎಲ್ಲರ ಕೃಪೆ ಆಶೀರ್ವಾದ ಅವನ ಮೇಲೆ ಇರಲೇಬೇಕು. ನೀವೆಲ್ಲ ಕೊಟ್ಟು ಅವನ್ನ ಇನ್ನೂ ಒಳ್ಳೆ ರೀತಿಯಲ್ಲಿ ಬೆಳೆಯಂತೆ ಅವಕಾಶಗಳನ್ನ ಬರುವಂತ ಒಂದು ಸಂದರ್ಭನ ನೀವೆಲ್ಲ ಕಲ್ಪಿಸ್ಕೊಡ್ಬೇಕು ಅಂತ ಹೇಳ್ತಾ, ಅವನ ನಿರ್ಮಾಪಕರಾದ ಮಾದೇಶ್ ಅವರು, ಅಶೋಕ್ ಪ್ರಭಾ ಅವರು ಮತ್ತು ಟೆಕ್ನಿಷಿಯನ್ಸ್ ಎಲ್ಲರೂ ತುಂಬಾ ಅಚ್ಚುಕಟ್ಟಾಗಿ ಅವರವರ ಕೆಲಸಗಳನ್ನ ಅವ್ರು ಮಾಡಿದ್ದಾರೆ. ಭಾರಿ ನನಗಂತೂ ಸಂತೋಷ ಆಗಿದೆ. ನೋಡೋಣ, ಚಿತ್ರ ರಿಲೀಸ್ ಆಗ್ತಾ ಇದೆ 4ನೇ ತಾರೀಕು. ಅವತ್ತೊಂದು ದಿವಸ ತಮಗೆಲ್ಲ ಯಾವ ತರ ರೆಸ್ಪಾನ್ಸ್ ಇರುತ್ತೆ ಅಂತ ನೋಡ್ಕೊಂಡು ಆ ಭಗವಂತನ ಮೇಲೆ ಭಾರ ಹಾಕಿ ನಾವು ಇದ್ದೀವಿ. ಎಲ್ಲ ಒಳ್ಳೇದಾಗ್ಲಿ, ತಮ್ಮಿಂದನೂ ಕೂಡ ಎಲ್ಲಾ ತರದ ಪ್ರಶಂಸೆಗಳು ಅವ್ರಿಗೆ ಬರ್ಲಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಈ ಚಿತ್ರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ, ನಟ ನಟಿಯರಿಗೂ ಮತ್ತೆ ನಮ್ಮ ಅಣ್ಣವ್ರು ಹೇಳಿದಂಗೆ ಸುನಾಥ್ ರಾಜ್ ಇದ್ದಾರೆ, ಅವರು ಯಾರು ಬೇರೆ ಇಲ್ಲ, ಅವರು ನಮ್ಮ ಬ್ರದರನ್ನೇ. ಅವ್ರಿಗೂ ಕೂಡ ಒಳ್ಳೇದಾಗ್ಲಿ. ಹೀರೋಯಿನ್ ಕೂಡ ಇಲ್ಲೇ ಇದ್ದಾರೆ, ಅವ್ರಿಗೂ ಎಲ್ಲ ಒಳ್ಳೇದಾಗ್ಲಿ. ಎಲ್ಲಾ ನಟ ನಟರು ಒಳ್ಳೇದಾಗ್ಲಿ, ಟೆಕ್ನಿಷಿಯನ್ಸ್ ಒಳ್ಳೇದಾಗ್ಲಿ, ಮೊಟ್ಟ ಚಿತ್ರಕ್ಕೂ ತುಂಬಾ ಒಳ್ಳೇದಾಗ್ಲಿ ಅಂತ ಹೇಳ್ಕೊಂಡು, ನಿರ್ಮಾಪಕರಿಗೂ ನಿರ್ದೇಶಕರಿಗೂ ಮತ್ತೊಮ್ಮೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ, ನಿಮಗೂ ನನ್ನ ಸವಿನಯ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಜೈ ಕರ್ನಾಟಕ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.